ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ದಶಮಸ್ಕಂಧ ಉತ್ತರಾರ್ಧ ವಿಷಯ ಪ್ರಾರಂಭಗೊಳ್ಳುತ್ತಾ ಇದೆ. ಈಗಾಗಲೇ ಗಮನಿಸಿದಂತೆ ಭಾಗವತ ಈ ದಶಮಸ್ಕಂಧ ವಿಷಯಕ್ಕೆ ಭಾಗವತ ಸಂಪ್ರಮೋದ ಅನ್ನುವ ಹೆಸರನ್ನು ಇಡಲಾಗಿದೆ. ವ್ಯಾಸರೇ ಮೂಲ ಭಾಗವತದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಎಂಬುದಾಗಿ ಎರಡು ಭಾಗಗಳನ್ನು ಮಾಡಿದ್ದಾರೆ. ಎರಡೂ ಸೇರಿ 103 ಅಧ್ಯಾಯಗಳನ್ನು ಮಾತನ್ನು ಈಗಾಗಲೇ ನಾವು ತಿಳಿದದ್ದಾಗಿದೆ. ಈ ಭಾಗವತ ಸಂಪ್ರಮೋದ ಉತ್ತರಾರ್ಧದ ವಿಷಯ ಇಲ್ಲಿ ಸಂಗ್ರಹಗೊಂಡಿರತಕ್ಕಂಥದ್ದು. ಇಲ್ಲಿಯೂ ಸಹಿತ ಪ್ರಾರಂಭದಲ್ಲಿಯೇ ಗೊತ್ತಿದ್ದಂತೆ ವಿಷಯದ ಮುಕ್ತಾಯದಲ್ಲಿ ಅಡಿಟಿಪ್ಪಣಿಗಳಿವೆ. ಈ ಸೂಚನೆ ಕೊಟ್ಟಿದೆ ಪುಸ್ತಕದಲ್ಲಿ. ಅಡಿಟಿಪ್ಪಣಿ ಸಂಖ್ಯೆಗಳು ಉತ್ತರಗಳ ಪೂರ್ಣ ಪಾಠವನ್ನು ಸೂಚಿಸುತ್ತವೆ. ಹಾಗೆಯೇ ಮೂರನೆಯ ಸೂಚನೆ, ಕಂಠಪಾಠದ ಶ್ಲೋಕಗಳು 1, 3 ಮತ್ತು 5ನೇ ಪ್ರಶ್ನೆಗಳಲ್ಲಿವೆ. ಪೂರ್ವಾರ್ಧಕ್ಕೆ 3 ಶ್ಲೋಕ ಕಂಠಪಾಠಕ್ಕೆ ಪ್ರತ್ಯೇಕ, ಅದೊಂದು ಪರೀಕ್ಷೆ ಬೇರೆ. ಭಾಗವತ ಸಂಪ್ರಮೋದ ಉತ್ತರಾರ್ಧ ಇದೊಂದು ಪರೀಕ್ಷೆ ಬೇರೆ. ಮೊದಲನೆಯ ಅಂದರೆ ಪೂರ್ವಾರ್ಧದಲ್ಲಿ ಸುಮಾರು 415 ಪ್ರಶ್ನೆಗಳಿವೆ. ಈ ಉತ್ತರಾರ್ಧದಲ್ಲಿ 485 ಪ್ರಶ್ನೆಗಳಿವೆ. ಹಾಗಾಗಿ ಪೂರ್ವಾರ್ಧ ಪರೀಕ್ಷೆ ಒಂದು ಬೇರೆ, ಉತ್ತರಾರ್ಧ ಒಂದು ಪರೀಕ್ಷೆ ಬೇರೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಇಲ್ಲಿಯೂ ಕೂಡ ಕಂಠಪಾಠಕ್ಕಾಗಿ ಈ ವಿಭಾಗದಲ್ಲಿರ್ತಕ್ಕಂತಹ ಶ್ಲೋಕಗಳನ್ನು ಆಯ್ದುಕೊಂಡು 3 ಶ್ಲೋಕಗಳನ್ನು ನಿಗದಿಪಡಿಸಲಾಗಿದೆ. ಅದನ್ನು ಸಲ ಪ್ರಾರಂಭದಲ್ಲಿ ನೋಡಿಬಿಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇನ್ನೊಂದು ಸಲ ನೋಡಿಬಿಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದರ ಸಾರಾಂಶ ಏನು? ವಸುದೇವನ ಸುತನೂ ಲಕ್ಷ್ಮೀಪತಿಯೂ ಗೋವಿಂದನೂ ಹರಿಯೂ ಆಗಿರುವ ಮತ್ತು ನಮಸ್ಕರಿಸಿದವರ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತಹ ಆ ಕೃಷ್ಣನಿಗೆ ನಮೋ ನಮಃ. ಎರಡನೆಯ ಕಂಠಪಾಠ ಶ್ಲೋಕ ಯಾವುದು ಅಂತ ನೋಡೋದಾಗಿದ್ದರೆ, ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ಇನ್ನೊಂದು ಸಲ ನೋಡಿಬಿಡೋಣ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ಇದರ ಸಾರಾಂಶವೇನು? ನೀರೇ ತೀರ್ಥವಲ್ಲ, ಮಣ್ಣು ಅಥವಾ ಕಲ್ಲಿನ ಮೂರ್ತಿಗಳೇ ದೇವರಲ್ಲ. ಅಂದರೆ ಜಡವನ್ನೇ ದೇವರೆಂದು ತಿಳಿಯಬಾರದು, ಅದರಲ್ಲಿ ದೇವರಿದ್ದಾನೆ ಅಂತ ತಿಳಿಯಬೇಕು. ಅಂತಹ ತಪ್ಪು ಕಲ್ಪನೆ ಇದ್ದವರನ್ನು ಅವು ಅನುಗ್ರಹಿಸವು. ಈ ಜಡವೇ ನೀರು ಅಥವಾ ಕಲ್ಲಿನ ಮೂರ್ತಿಯೇ ದೇವರು ಅಂತ ತಿಳ್ಕೊಂಡ್ರೆ ಇಂಥ ತಪ್ಪು ಕಲ್ಪನೆಗೆ ದೇವರ ಅನುಗ್ರಹ ಪ್ರಾಪ್ತವಾಗುವುದಿಲ್ಲ. ತೀರ್ಥಕ್ಷೇತ್ರ ಸಂದರ್ಶಿಸ್ತಕ್ಕಂಥವರಿಗೆ ಅಲ್ಲಿ ಜ್ಞಾನಿಗಳ ದರ್ಶನ ಆದಾಗ ಅವರಿಂದ ಕೂಡಲೇ ಪಾವಿತ್ರ್ಯವೂ ದೊರೆಯುತ್ತದೆ, ಜ್ಞಾನವೂ ದೊರೆಯುತ್ತದೆ, ಎಲ್ಲವೂ ಪ್ರಾಪ್ತವಾಗ್ತದೆ. ಇದು ಈ ಶ್ಲೋಕದ ಸಾರಾಂಶವನ್ನು ನೋಡ್ತಕ್ಕಂಥದ್ದು. ಕೊನೆಯದಾಗಿ ಕಂಠಪಾಠಕ್ಕೆ ನಿಗದಿಪಡಿಸಿದ ಶ್ಲೋಕವನ್ನು ನೋಡುವಂತಾಗಿದ್ದರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಇನ್ನೊಂದು ಸಲ ನೋಡಿಬಿಡೋಣ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಇದರ ಸಾರಾಂಶವೇನು? ತುಳಸಿ ಪತ್ರ
ಅನಿಷಿದ್ಧ ಪುಷ್ಪ ಫಲಾದಿಗಳು. ಎಲ್ಲ ಹಣ್ಣನ್ನು ನೈವೇದ್ಯಕ್ಕೆ ಬಳಸ್ತಕ್ಕದ್ದಲ್ಲ, ಕೆಲವು ನಿಷಿದ್ಧವಾಗಿರತಕ್ಕಂಥದ್ದಿದೆ. ಹಾಗೆಯೇ ಪುಷ್ಪಗಳು ಅಷ್ಟೇ, ನಿಷಿದ್ಧ ಪುಷ್ಪಗಳನ್ನು ದೇವರಿಗೆ ಸಮರ್ಪಿಸ್ತಕ್ಕದ್ದಲ್ಲ. ಆ ಅನಿಷಿದ್ಧ ಪುಷ್ಪ ಫಲಾದಿಗಳು, ನೀರು ಇವನ್ನು ಭಕ್ತಿಯಿಂದ ನೀಡಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಭಗವಂತ ಭರವಸೆ ಕೊಟ್ಟ ಮಾತು ಇದಾಗಿದೆ. ಇನ್ನು 7ನೇ ಪ್ರಶ್ನೆ ನೋಡುವಂತಾಗಿದ್ದರೆ 49ರಿಂದ 52 ಅಧ್ಯಾಯಗಳ ಸಾರಾಂಶವೇನು? ಅಸ್ಥಿಪ್ರಾಸ್ತಿಯರು, ಕಂಸನ ಹೆಂಡಂದಿರವರು, ಕಂಸನ ಸಂಹಾರ ಯಾವಾಗ ಆಯಿತು ಅವರು ಆ ವಿಷಯವನ್ನು ತಮ್ಮ ತಂದೆಯಾದ ಜರಾಸಂಧನಿಗೆ ತಿಳಿಸಿದು. ಜರಾಸಂಧನಿಂದ 23 ಅಕ್ಷೋಹಿಣಿ ಸೈನ್ಯದೊಂದಿಗೆ ಮಥುರಾಪಟ್ಟಣಕ್ಕೆ ಮುತ್ತಿಗೆ, ಸೈನ್ಯ ಸಮೇತ ರಾಮಕೃಷ್ಣರಿಂದ ಯುದ್ಧ, ಜರಾಸಂಧನ ಸೋಲು. ಮತ್ತೆ 3 ತಿಂಗಳಲ್ಲಿಯೇ ಜರಾಸಂಧ ಸೈನ್ಯ ಸಂಗ್ರಹಣೆ ಮಾಡಿಕೊಂಡು ಮತ್ತೆ ಮುತ್ತಿಗೆ, ಸೂರ್ಯೋದಯದ ಹೊತ್ತಿಗೆ ಕೃಷ್ಣನಿಂದ ಯುದ್ಧ, ಮತ್ತೆ ಜರಾಸಂಧನ ಸೋಲು. ಬಾಣಾಸುರ ಅವನ ಸೈನ್ಯವನ್ನು ತಗೊಂಡು ಬಂದು ಪುನಃ ಜರಾಸಂಧನಿಂದ ಆಕ್ರಮಣ, ಭೀಕರ ಯುದ್ಧ, ರಾಮ ಜರಾಸಂಧರ ಯುದ್ಧವೂ ಕೂಡ ನಡೀತದೆ. 52ನೇ ಅಧ್ಯಾಯದಲ್ಲಿ ಅಶರೀರವಾಣಿಯಂತೆ ರಾಮನು ಜರಾಸಂಧನನ್ನು ಕೊಲ್ಲದೆ ಬಿಟ್ಟಿದ್ದು, ರಾಮ ಕೃಷ್ಣರು ಗೋಮಂತಕ ಪರ್ವತ ಅಥವಾ ಗೋಮಂತ ಪರ್ವತಕ್ಕೆ ಭೇಟಿ ನೀಡಿದುದು, ಪರಶುರಾಮ ಸಂದರ್ಶನ, ಕರವೀರ ಪಟ್ಟಣದ ಶೃಗಾಲ ವಾಸುದೇವನ ಸಂಹಾರ. 8ನೆಯ ಪ್ರಶ್ನೆ 53ರಿಂದ 59 ಅಧ್ಯಾಯಗಳ ಸಾರಾಂಶವೇನು? ಗೋಮಂತ ಪರ್ವತದಲ್ಲಿ ರಾಮಕೃಷ್ಣರು ಇದ್ದಾಗ ಬಲಿಯು ಕದ್ದಿದ್ದ ಹರಿಯ ಕಿರೀಟವನ್ನು ಗರುಡನ್ನು ತಂದು ಒಪ್ಪಿಸಿದುದು ಕೃಷ್ಣನಿಗೆ. 4 ತಿಂಗಳ ನಂತರ ಮಥುರೆಗೆ ಪ್ರಯಾಣ, ಕಾಲಯವನಿಂದ ಆಕ್ರಮಣ, ಕೃಷ್ಣನಿಂದ ದ್ವಾರಕಾ ನಿರ್ಮಾಣ, ಎಲ್ಲರ ಸ್ಥಳಾಂತರ. 54ನೇ ಅಧ್ಯಾಯ ಸಾರಾಂಶ ನೋಡುವಂತಾಗಿದ್ದರೆ, ಕೃಷ್ಣನು ಓಡುತ್ತಾ ಕಾಲಯವನನ್ನು ಮುಚುಕುಂದನಿದ್ದ ಗುಹೆಗೆ ಕರೆದೊಯ್ದು ಅವನ ಸಂಹಾರ ಮಾಡಿದ್ದು, ಮುಚುಕುಂದನಿಗೆ ಅನುಗ್ರಹಿಸಿದುದು. 55ನೆಯ ಅಧ್ಯಾಯದಲ್ಲಿ ಜರಾಸಂಧನಿಂದ ಆಕ್ರಮಣ, ರಾಮಕೃಷ್ಣರು ಗೋಮಂತವನ್ನು ಏರಿದುದು, ಜರಾಸಂಧನಿಂದ ಪರ್ವತಕ್ಕೆ ಬೆಂಕಿ, ರಾಮಕೃಷ್ಣರು ಅಲ್ಲಿಂದ ಹಾರಿ ದ್ವಾರಕಾ ಸೇರಿಕೊಂಡದ್ದು. 56ನೇ ಅಧ್ಯಾಯದಲ್ಲಿ ಪಾಂಡವರಿಂದ ದೃಪದನ ಬಂಧನ, ಈ ವಿವರವನ್ನು ಕೃತವರ್ಮನಿಂದ ಪಡೆದುದು. 57ನೇ ಅಧ್ಯಾಯದಲ್ಲಿ ರೇವತಿ ಬಲರಾಮರ ವಿವಾಹದ ಕಥೆ, ಅನಂತರ ರುಕ್ಮಿಣಿ ವಿವಾಹದ ಪ್ರಯತ್ನ, ಕೃಷ್ಣನಿಗೆ ರುಕ್ಮಿಣಿಯಿಂದ ಪತ್ರ ಪ್ರೇಷಣ. 58ನೇ ಅಧ್ಯಾಯದಲ್ಲಿ ಕುಂಡಿನಪುರಕ್ಕೆ ಕೃಷ್ಣನಿಂದ ಪ್ರಯಾಣ, ಬಲರಾಮನಿಂದಲೂ ಪ್ರಯಾಣ, ರುಕ್ಮಿಣಿ ಹರಣ, ಯುದ್ಧವಾಗ್ತದೆ. 59ನೇ ಯುದ್ಧದ ಸಾರಾಂಶ ನೋಡುವಂತಾಗಿದ್ದರೆ, ಯುದ್ಧ ಆಗ್ತದೆ, ರುಕ್ಮಿಣಿ ಪ್ರತಿಜ್ಞೆ ಮಾಡ್ತಾನೆ, ಯುದ್ಧ ಮಾಡ್ತಾನೆ, ಕೃಷ್ಣನ ಜೊತೆಗೆ ಸೋತು ಹೋಗ್ತಾನೆ, ಭೋಜಕಟದಲ್ಲಿ ವಾಸ ಮಾಡ್ತಾನೆ. ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ದ್ವಾರಕೆಗೆ ಬರ್ತಾನೆ. 9ನೇ ಪ್ರಶ್ನೆಯಲ್ಲಿ 60ರಿಂದ 62 ಅಧ್ಯಾಯಗಳ ಸಾರಾಂಶವೇನು? ಸತ್ರಾಜಿತನಿಗೆ ಸೂರ್ಯನಿಂದ ಸ್ಯಮಂತಕ ಮಣಿ ಪ್ರಾಪ್ತಿ, ಸಿಂಹದಿಂದ ಪ್ರಸೇನನ ವಧೆ, ಜಾಂಬವಂತನಿಂದ ಸಿಂಹದ ಸಂಹಾರ, ಮಣಿಗ್ರಹಣ, ಕೃಷ್ಣ ಜಾಂಬವಂತ ಯುದ್ಧ, ಪರಾಜಿತನಾಗಿ ಕೃಷ್ಣನಿಗೆ ಮಣಿ ಸಮರ್ಪಣೆ, ಸತ್ರಾಜಿತನಿಂದ ಕೃಷ್ಣನಿಗೆ ಮಣಿ ಸಹಿತ ಕನ್ಯೆಯಾದ ಸತ್ಯಭಾಮಿಯನ್ನು ವಿವಾಹ ಮಾಡಿಕೊಡ್ತಕ್ಕಂಥದ್ದು. 61ನೇ ಅಧ್ಯಾಯದ ಸಾರಾಂಶ ನೋಡುವಂತಾಗಿದ್ದರೆ, ಅರಗಿನ ಮನೆ ಬೆಂಕಿಯಿಂದ ಪಾಂಡವರ ದಹನ ವಿಚಾರ, ಹಸ್ತಿನಾವತಿ ಗಮನ, ಶತಧನ್ವನಿಂದ ಸತ್ರಾಜಿತನ ಕೊಲೆ, ಕೃಷ್ಣನಿಂದ ಶತಧನ್ವನ ವಧೆ, ಅಕ್ರೂನಲ್ಲಿದ್ದ ಮಣಿ ತೋರಿಸಿ ಅಪವಾದವನ್ನು ಪರಿಹಾರ ಮಾಡಿಕೊಂಡದ್ದು. 62ನೇ ಅಧ್ಯಾಯದ ಸಾರಾಂಶ ಹೀಗಿದೆ. ಇಂದ್ರಪ್ರಸ್ಥ ಭೇಟಿಯ ವೇಳೆಯಲ್ಲಿ ಅಲ್ಲಿ ಕಾಲಿಂದಿ ಎಂಬುವಳೊಂದು ವಿವಾಹವಾಗ್ತಾನೆ ಕೃಷ್ಣ. ಅದರಂತೆ ಮಿತ್ರವಿಂದ, ನೀಲ, ಭದ್ರ, ಲಕ್ಷಣ ಇವರ ವಿವಾಹವು ಕೂಡ ನಡೀತದೆ. 10ನೇ ಪ್ರಶ್ನೆಯಲ್ಲಿ 63ರಿಂದ 68 ಅಧ್ಯಾಯಗಳ ಸಾರಾಂಶವೇನು ಅಂತ ಕೇಳಲಾಗಿದೆ. ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಕೃಷ್ಣ ಪ್ರಯಾಣ ಮಾಡ್ತಾನೆ. ನರಕಾಸುರ, ಅವನ ಸೇವಕ ಮುರಾಸುರ ಎಲ್ಲರನ್ನ ಕತ್ತರಿಸಿ ಹಾಕ್ತಾನೆ ಭಗವಂತ. 64ನೇ ಅಧ್ಯಾಯದಲ್ಲಿ ನರಕಾಸುರ ಸಂಹಾರ, ಭಗದತ್ತನಿಗೆ ರಾಜ್ಯ ಕೊಟ್ಟದ್ದು, 16,100 ಕನ್ಯೆಯರನ್ನು ಬಿಡುಗಡೆ ಮಾಡಿದ್ದು ಮತ್ತು ಅವನು ದ್ವಾರಕಾಪಟ್ಟಣಕ್ಕೆ ಕಳಿಸಿಕೊಟ್ಟದ್ದು. 55ನೇ ಅಧ್ಯಾಯದಲ್ಲಿ ಅದಿತಿಗೆ ಕರ್ಣಕುಂಡಲ,
ನೀಡಿಕೆಗೆ ಸ್ವರ್ಗಕ್ಕೆ ಸಂದರ್ಶನ ಕೊಟ್ಟದ್ದು, ಪಾರಿಜಾತ ವೃಕ್ಷವನ್ನು ತರುವ ಪ್ರಯತ್ನ, ಅದಕ್ಕಾಗಿ ಯುದ್ಧ, ದಿಕ್ಪಾಲಕರ ಯುದ್ಧ, ಪರಾಜಯ, ಇಂದ್ರನೂ ಯುದ್ಧ ಮಾಡಿದ್ದು, ಸೋತು ಹೋದದ್ದು, ಇಂದ್ರನಿಂದ ಕ್ಷಮಾಪಣೆ. 68ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಪ್ರದ್ಯುಮ್ನ ಅಂತಕ್ಕಂಥ ಮಗ ಹುಟ್ಟುತ್ತಾನೆ. ಶಂಬರಾಸುರವನನ್ನು ಇನ್ನೂ 10 ದಿವಸ ಆಗಿರುವುದಿಲ್ಲ, ಆ ಕೂಸನ್ನು, ಸಣ್ಣ ಕೂಸನ್ನೇ ಸಮುದ್ರದಲ್ಲಿ ಬಿಸಾಕಿಬಿಡ್ತಾನೆ. ಮಾಯಾವತಿಯಿಂದ ಮಾಯಾವಿದ್ಯೆ ಪಡೆದು ಪ್ರದ್ಯುಮ್ನಿಂದ ಆ ಶಂಬರಾಸುರನ ಸಂಹಾರ, ದ್ವಾರಕಾಪಟ್ಟಣಕ್ಕೆ ಎಲ್ಲರೂ ಬರ್ತಕ್ಕಂಥದ್ದು. 11ನೆಯ ಪ್ರಶ್ನೆಯಲ್ಲಿ 69ರಿಂದ 76 ಅಧ್ಯಾಯಗಳ ಸಾರಾಂಶವೇನು ಅಂತ ಕೇಳಲಾಗಿದೆ. 69ನೇ ಅಧ್ಯಾಯದಲ್ಲಿ ಪೌಂಡ್ರಕ ವಾಸುದೇವನಿಂದ ದ್ವಾರಕಾಪಟ್ಟಣಕ್ಕೆ ಮುತ್ತಿಗೆ, ಕೃಷ್ಣನಿಂದ ಪೌಂಡ್ರಕ ಸಂಹಾರ, ಕೃತ್ಯ ಸುದಕ್ಷಿಣಾದಿಗಳ ನಾಶ, ಕಾಶಿಪಟ್ಟಣ ಸರ್ವನಾಶ, ಸೂರ್ಯಗ್ರಹಣ, ಸಮಂತ ಪಂಚಕ ಕ್ಷೇತ್ರಕ್ಕೆ ಎಲ್ಲರ ಆಗಮನ, ಸಂವಾದ. ಮುಂದೆ ದ್ರೌಪದಿ ಕೃಷ್ಣ ಪತ್ನಿಯರ ಸಂವಾದ ಕೂಡ ನಡೀತದೆ. ರಾಮ ಕೃಷ್ಣರಿಂದ ಮುನಿಯೋಗಿಗಳ ಸ್ವಾಗತ, ವಸುದೇವನ ಪ್ರಶ್ನೆಗೆ ಋಷಿಗಳಿಂದ ಉತ್ತರ. 73ನೇ ಅಧ್ಯಾಯದಲ್ಲಿ ವಸುದೇವನಿಂದ ಯಾಗಾದಿಗಳನ್ನು ಅಲ್ಲಿ ಋಷಿಗಳು ಮಾಡಿಸ್ತಾರೆ. ಎಲ್ಲರಿಂದ ಸ್ವಸ್ಥಾನ ಪ್ರಯಾಣ, ತಾಯಿಗೆ ಮೃತಪುತ್ರ ಆದಾನ, ಕೃಷ್ಣ ತನ್ನ ಸಹೋದರರನ್ನು ಏನು ಕಂಸ ಮುಂದೆ ಕೊಂದು ಹಾಕಿದ್ದ 1 to 6 ಆ 6 ಮಕ್ಕಳನ್ನು ತಂದು ಕೊಡ್ತಾನೆ. ಕೃಷ್ಣ ರುಕ್ಮಿಣಿಯರ ಪ್ರೇಮ ಕಲಹ, ಸಂವಾದ, ಸಮಾಧಾನ, ಕೃಷ್ಣನ ಪುತ್ರರ ಹೆಸರುಗಳು, ಅನಿರುದ್ಧ ರೋಚನಾ ವಿವಾಹ, ಬಲನಿಂದ ರುಕ್ಮಿಯ ಸಂಹಾರ. ಮುಂದೆ 77ರಿಂದ 86 ಅಧ್ಯಾಯಗಳ ಸಾರಾಂಶವನ್ನು 12ನೇ ಪ್ರಶ್ನೆಯಲ್ಲಿ ಸಂಗ್ರಹ ಮಾಡಿಕೊಡಲಾಗಿದೆ. ಶಿವ ಮತ್ತು ಬಾಣಾಸುರ ಇವರಿಬ್ಬರು ಕೂಡ ಸೋತು ಹೋಗ್ತಾರೆ ಕೃಷ್ಣನ ಜೊತೆ ಯುದ್ಧವನ್ನು ಮಾಡಿ. ಉಷಾ ಅನಿರುದ್ಧರ ವಿವಾಹವಾಗ್ತದೆ. ನಾರದರಿಂದ ಕೃಷ್ಣನ ಮಹಿಮೆಯ ಸಂದರ್ಶನ, ಕೃಷ್ಣನ ದಿನಚರಿ, ಜರಾಸಂಧನಿಂದ ಮುಕ್ತ ಮಾಡಬೇಕು ಅಂತ ರಾಜರು ಸಂದೇಶವನ್ನು ಕಳಿಸಿಕೊಟ್ಟಿರ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾನೆ ಕೃಷ್ಣ. ರಾಜಸೂಯಾಗಕ್ಕೆ ಧರ್ಮರಾಜನ ಅಪೇಕ್ಷೆ, ರಾಜದೂತರಿಂದ ಆಶ್ವಾಸನೆ, ರಾಜದೂತರಿಗೆ ಆಶ್ವಾಸ ಕೊಡ್ತಾನೆ ಭಗವಂತ, ಏನು ಚಿಂತೆ ಮಾಡಬೇಡಿ, ನಾವು ಜರಾಸಂಧನನ್ನು ಕೊಂದು ರಾಜರನ್ನು ಬಿಡುಗಡೆ ಮಾಡ್ತೇವೆ ಅಂತ. ಅಲ್ಲಿ ಇಂದ್ರಪ್ರಸ್ಥಕ್ಕೆ ಪ್ರಯಾಣ, ಧರ್ಮಜಾದಿಗಳಿಂದ ಸತ್ಕಾರ, ರಾಜಸೂಯಾಗಕ್ಕೆ ಅನುಮೋದನೆ ಕೊಡ್ತಾನೆ ಭಗವಂತ. ಭೀಮನಿಂದ ಜರಾಸಂಧವಧೆ, ಅರ್ಜುನಾದಿಗಳಿಂದ ದಿಗ್ವಿಜಯ ನಡೀತದೆ. ಜರಾಸಂಧ ಬಂಧನದಿಂದ 22,800 ಜನ ಅಲ್ಲಿದ್ದರು, ಜರಾಸಂಧ ಬಂಧನ ಮಾಡಿದ್ದ, ಅವರನ್ನು ಮತ್ತೆ ಅಲ್ಲಿ ಬಿಡುಗಡೆ ಮಾಡಿಸಿ ಭಗವಂತ ಅವರವ್ರ ಜಾಗಕ್ಕೆ ಕಳಿಸಿಕೊಟ್ಟಿದ್ದಾನೆ. ರಾಜಸೂಯಾಗ ನಡೀತದೆ. ಶಿಶುಪಾಲನ ಸಂಹಾರ, ಸಭಾಸೀನ ಪಾಂಡವರ ವೈಭವ, ಸಭಾ ಪ್ರವೇಶಿಸುತ್ತಿದ್ದ ದುರ್ಯೋಧನ ಅಲ್ಲಿ ಬಿದ್ದು ಅವಮಾನವನ್ನು ಪಟ್ಟದ್ದು, ಕೋಪಗೊಂಡದ್ದು. 85ನೇ ಅಧ್ಯಾಯದಲ್ಲಿ ಸಾಲ್ವನಿಂದ ದ್ವಾರಕಾ ಆಕ್ರಮಣ, ಯಾದವರಿಂದಲೂ ಹೋರಾಟ, ಪ್ರದ್ಯುಮ್ನಿಂದಲೂ ಹೋರಾಟ. 86ನೇ ಅಧ್ಯಾಯದಲ್ಲಿ ಕೃಷ್ಣನಿಂದ ಸಾಲ್ವನ ವಧೆ. 13ನೇ ಪ್ರಶ್ನೆಯಲ್ಲಿ 87ರಿಂದ 94 ಅಧ್ಯಾಯಗಳ ಸಾರಾಂಶವನ್ನು ನೋಡ್ತಕ್ಕಂಥದ್ದು. ಪಾಂಡವರು ಪಗಡೆಯಾಟದಲ್ಲಿ ಸೋತು ವನವಾಸ ಕೈಗೊಂಡುದನ್ನು ಕೇಳಿ ಕೃಷ್ಣ ಸ್ವಲ್ಪ ಸಿಟ್ಟಿನಿಂದಲೇ ಎದ್ದು ಹೊರಟುತ್ತಾನೆ. ಅವರಿಗೆ ಸಾಂತ್ವನ ಹೇಳ್ತಾನೆ, ಅವರನ್ನು ಕಂಡು ಕೃಕಲಾಸದ ಕಥೆಯನ್ನು ಹೇಳ್ತಾನೆ ತನ್ನ ಮಕ್ಕಳಿಗೆ. ಬ್ರಹ್ಮಸ್ವಪಾರ ಸಲ್ಲದು ಅನ್ನುವ ಎಚ್ಚರಿಕೆಯನ್ನು ಆ ಮೂಲಕ ನೀಡುತ್ತಾನೆ. ಬಲರಾಮನಿಂದ ಗೋಕುಲ ಸಂದರ್ಶನ, ಗೋಪಿ ವಿಹಾರ, ಯಮುನೆಯ ಕರ್ಷಣ, ಬಲರಾಮನಿಂದ ವಿವಿಧನ ಸಂಹಾರ, ಸಾಂಬನಿಂದ ಲಕ್ಷಣಾಹರಣ, ಬಂಧನ, ಬಲರಾಮನಿಂದ ಮಧ್ಯಸ್ಥಿಕೆ, ಬಲರಾಮನ ಪ್ರಭಾವಕ್ಕೆ ಬೆಚ್ಚಿದ ಕೌರವರಿಂದ ಸಾಂಬನನ್ನು ಆ ಮಗಳು ಲಕ್ಷಣ, ಏನು ದುರ್ಯೋಧನ ಮಗಳಿದ್ಲು, ಅವನ ಜೊತೆ ಸೇರಿಸಿ ಬೀಳ್ಕೊಡುಗೆ ಮಾಡ್ತಾರೆ. ಕೃಷ್ಣನಿಂದ ಮಿಥಿಲೆಯಲ್ಲಿಯ ಶ್ರುತದೇವ ಹಾಗೂ ಬಹುಲಾಶ್ವ ಇಬ್ಬರಿಗೂ ಏಕಕಾಲಕ್ಕೆ ಅವರ ಅನುಗ್ರಹವನ್ನು ಮಾಡಿರ್ತಕ್ಕಂಥದ್ದು. ವೃಕಾಸುರ ಕಥೆ, ಭೃಗುವಿನಿಂದ ಹರಿಸರ್ವೋತ್ತಮತ್ವ ಸಮರ್ಥನೆ, ಶ್ರುತಿಗೀತ. 14ನೇ ಪ್ರಶ್ನೆಯಲ್ಲಿ 95ರಿಂದ 103 ಅಧ್ಯಾಯಗಳ ಸಾರಾಂಶವನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸಂಧಾನಕ್ಕಾಗಿ ದೂತ ಕಾರ್ಯ, ಮಹಾಭಾರತ ಯುದ್ಧಕ್ಕಿಂತ ಮುಂಚೆ ಮಹಾಭಾರತ ಯುದ್ಧ ಆಗ್ತದೆ. ಯುದ್ಧ ಬಯಸದ ಬಲರಾಮನಿಂದ ತೀರ್ಥಯಾತ್ರೆ, ರೋಮಹರ್ಷಣರ ವಧೆ, ಪಾಪ ಪರಿಹಾರಕ್ಕೆ ಬಲರಾಮನಿಂದ 1 ವರ್ಷ ತೀರ್ಥಯಾತ್ರೆ. ಅಲ್ಲಿಯೇ ಬಲ್ವಲ ವಧವನ್ನು ಮಾಡಿ ಋಷಿಗಳಿಗೆ ಉಪಕಾರವನ್ನು ಮಾಡಿದ್ದಾನೆ ಬಲರಾಮ. ಬಲರಾಮನಿಂದ ಭೀಮ ದುರ್ಯೋಧನರ ಯುದ್ಧ ನಿಲುಗಡೆಗೆ ಪ್ರಯತ್ನ, ಮತ್ತೆ ದ್ವಾರಕಕ್ಕೆ ಬರ್ತಾನೆ. ಕುಚೇಲೋಪಾಖ್ಯಾನ, ಸುಧಾಮನಿಗೆ ಕೃಷ್ಣನಿಂದ ಅನುಗ್ರಹ, ಕೃಷ್ಣನಿಂದ ಅಶ್ವಮೇಧಯಾಗ, ಮೃತಪುತ್ರಾನಯನ, ದಂತವಕ್ರ
ವಿದೂರಥರ ಸಂಹಾರ, ದ್ವಾರಕಾವಾಸ, ದ್ವಾರಕೆ ಶ್ರೇಷ್ಠ ಕ್ಷೇತ್ರ ಎನಿಸಿ ಯದುವಂಶ ವಿಸ್ತಾರವನ್ನು ಕೂಡ ಅಲ್ಲಿ ವರ್ಣನೆ ಮಾಡಲಾಗಿದೆ. ಹರಿಯ ಸ್ತೋತ್ರದೊಂದಿಗೆ ಶುಕಮುನಿಗಳು ದಶಮಸ್ಕಂದವನ್ನು ಮಂಗಲ ಮಾಡಿದ್ದಾರೆ. 15ನೆಯ ಪ್ರಶ್ನೆ ಏನು? ಕಂಸನ ಹೆಂಡತಿಯರ ಹೆಸರೇನು? ಅಸ್ತಿ ಮತ್ತು ಪ್ರಾಸ್ತಿ. ಇವರ ತಂದೆ ಯಾರು? ಜರಾಸಂಧ. ಕಂಸ ಸಂಹಾರ ತಿಳಿದ ಜರಾಸಂಧನು ಏನು ಮಾಡಿದನು? ಮಥುರಾಪಟ್ಟಣದ ಮೇಲೆ ದಾಳಿಗೈದನು. ಜರಾಸಂಧನು ಎಷ್ಟು ಸೈನ್ಯದೊಂದಿಗೆ ದಾಳಿಗೈದನು? 23 ಅಕ್ಷೌಹಿಣಿ ಸೈನ್ಯದೊಂದಿಗೆ ದಾಳಿಗೈದನು. ಅಕ್ಷೌಹಿಣಿ ಸಂಖ್ಯೆಯ ಬಗ್ಗೆ ಎಷ್ಟು ಅಭಿಪ್ರಾಯಗಳಿವೆ? 3 ಅಭಿಪ್ರಾಯಗಳಿವೆ. 1ನೇ ಅಭಿಪ್ರಾಯ ಯಾವುದು? ಏಕಸ್ಥಾನಮಾರಭ್ಯ ಷೋಡಶಸ್ಥಾನೇ ಯಾ ಸಂಖ್ಯಾ ಸಾ ಅಕ್ಷೌಹಿಣಿ ಇತ್ಯುಚ್ಯತೆ. ಅಂದರೆ 1 ಅಂಕಿಯ ಮುಂದೆ 16 ಸೊನ್ನೆಗಳಿದ್ದರೆ ಎಷ್ಟು ಸಂಖ್ಯೆ ಆಗ್ತದೋ ಅಷ್ಟು ಸಂಖ್ಯೆಗೆ ಅಕ್ಷೌಹಿಣಿ ಅಂತ ಹೆಸರು. 2ನೇ ಅಭಿಪ್ರಾಯ ಏನು? ಆನೆಗಳು 7280, ರಥಗಳು 7280, ಕುದುರೆಗಳು 21520, ಕಾಲಾಳುಗಳು ಕಾಲು ಸೈನ್ಯ ನಡ್ಕೊಂಡು ಹೋಗ್ತಕ್ಕಂಥವ್ರು 35020. ಇದೆಲ್ಲ ಸೇರಿದರೆ ಸುಮಾರು 71100 ಆಗ್ತದೆ. ಇದು ಅಕ್ಷೌಹಿಣಿ ಅಂತ ಮತ್ತೆ ಕೆಲವರ ಅಭಿಪ್ರಾಯ. 3ನೇ ಅಭಿಪ್ರಾಯ ಯಾವುದು? ಅಮರಕೋಶ ಹೇಳುವಂತೆ ಏಕೈಭೇಕರಥಾತ್ರ್ಯಶ್ವ ಪತ್ತಿ ಪಂಚಪದಾತಿಕಾ ಪತ್ಯಂಗೈಸ್ತ್ರಿಗುಣೈ ಸರ್ವೈ ಕ್ರಮಾದಾಖ್ಯಾಯಥೋತ್ತರಂ ಎಂದು ಮುಂತಾಗಿ ಅಕ್ಷೌಹಿಣಿಯ ವಿವರವನ್ನು ಅಲ್ಲಿ ಕೊಡಲಾಗಿದೆ. ಅದರ ಪ್ರಕಾರ ನೋಡುವಂತಾಗಿದ್ದರೆ ಪತ್ತಿ ಇದು ಸೇನೆಯ ಒಂದು ಹೆಸರು. 1 ಆನೆ, 1 ರಥ, 3 ಕುದುರೆ, 5 ಕಾಲಾಳು, ಇಷ್ಟಕ್ಕೆ ಒಂದು ಪತ್ತಿ ಅಂತ ಹೆಸರು. ಇದರ 3 ಪಟ್ಟು ಹೆಚ್ಚಾಗತಕ್ಕಂಥದ್ದಕ್ಕೆ ಸೇನಾಮುಖ. ಎಲ್ಲ 3 ಪಟ್ಟು ಅಂದರೆ ಆನೆಯು 3 ಪಟ್ಟು, ಕುದುರೆಯು 3 ಪಟ್ಟು, ರಥವು 3 ಪಟ್ಟು, ಕಾಲಾಳು 3 ಪಟ್ಟು ಸೇನಾಮುಖ. ಅದಕ್ಕಿಂತ 3 ಪಟ್ಟು ಹೆಚ್ಚು ಗುಲ್ಮ, ಅದಕ್ಕಿಂತ 3 ಪಟ್ಟು ಹೆಚ್ಚು ಗಣ, ಅದಕ್ಕಿಂತ 3 ಪಟ್ಟು ಹೆಚ್ಚು ವಾಹಿನಿ, ಅದಕ್ಕಿಂತ 3 ಪಟ್ಟು ಹೆಚ್ಚು ಪೃತನ, ಅದಕ್ಕಿಂತಲೂ 3 ಪಟ್ಟು ಹೆಚ್ಚು ಚಮು, ಅದಕ್ಕಿಂತಲೂ 3 ಪಟ್ಟು ಹೆಚ್ಚು ಅನೀಕಿನಿ. ಅನೀಕಿನಿಗಿಂತ 10 ಪಟ್ಟು ಹೆಚ್ಚು ಇರತಕ್ಕಂಥದ್ದೇ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ 1,09,350 ಆಗ್ತದೆ ಎಲ್ಲ ಸೇರಿದಾಗ. ಇದನ್ನು ಅಕ್ಷೌಹಿಣಿ ಅಂತ ಹೇಳ್ತಕ್ಕಂಥ ಒಂದು 3ನೇಯ ಅಭಿಪ್ರಾಯ ಕೂಡ ಉಂಟು ಅನ್ನೋದನ್ನು ನೋಡತಕ್ಕಂಥದ್ದು. ಜರಾಸಂಧನು ಮಥುರೆಯ ಎಷ್ಟು ಕಡೆ ದಾಳಿ ಮಾಡಿದನು? 4 ಕಡೆಗಳು ದಾಳಿಗೈದ, 4 ದಿಕ್ಕಿನ ಕಡೆಗೆ. ಅವು ಯಾವುವು? ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ. ಶ್ರೀಕೃಷ್ಣ.